ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕದ ವಂದನೆಗಳು. ಈ ದಿನ ಒಂದು 15 ನಿಮಿಷ ಪ್ರಾಮುಖ್ಯವಾದ ಅಂಶವನ್ನು ಮಾತನಾಡಿಕೊಳ್ಳಬೇಕೆಂದು ನನ್ನ ಮನಸ್ಸು ಹೇಳುತ್ತಿದೆ. ದೇವರಾತ್ಮನು ಹೇಳುತ್ತಿದ್ದಾರೆ. ವಿಷಯವನ್ನು ಕುರಿತು ಪ್ರಾರ್ಥನೆ ಮಾಡಿಕೊಳ್ಳ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆ, ನಿಮಗೆ ಸ್ತೋತ್ರಗಳು. ತಂದೆ, ಹೇಳುವಂಥ ಮಾತುಗಳು ನಿಮ್ಮ ಮಾತುಗಳಾಗಲಿ, ನಿಮ್ಮ ಮಕ್ಕಳಾದಂಥ ಕ್ರೈಸ್ತರಿಗೆ ಒಂದು ಒಳ್ಳೆಯ ಉಚಿತ ಆಲೋಚನೆ ಕೊಡಬೇಕೆಂದು ನೀವು ತಂದೆ ಒಂದು ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ತಾನೇ ಕರ್ತನೆ ಮಧ್ಯದಲ್ಲಿ ಮಾತನಾಡಿ ಸ್ವಂತೆ ಸಹಾಯ ಮಾಡಿ ಪರಿಶುದ್ಧಾತ್ಮನ ಮೂಲಕವಾಗಿ ಮಾತಾಡೋದಕ್ಕೆ ಕೃಪೆ ತೋರಿಸಬೇಕೆಂದು ನನ್ನ ಮನವಿಯನ್ನು ಅವಶ್ಯಕನಾದ ಕ್ರಿಸ್ತೇಸು ನಮ್ಮದಲ್ಲಿ ಪ್ರಾರ್ಥಿಸಿ ಬಿಡ್ತೇನೆ. ಮಾತಾಡಿ ಕ್ಷಮಿಸಿ ಪ್ರೇರೆ. ಗಂಟಲ ಒಂದು ಸಮಸ್ಯೆಯಿಂದ ನನ್ನ ಸ್ವರ ಈ ದಿನ ಕಡಿಮೆಯಾಗಿ ಕೇಳಿಸ್ತಾ ಇರ್ಬೋದು. ಓಕೆ, ಒಂದು ವಚನವನ್ನು ನೋಡಿಕೊಳ್ಳೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ ನೋಡಿಕೊಳ್ಳೋಣ. ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ಏನರ್ಥ ಆಯಿತು ಬೇರೆ ವಿಷಯದಲ್ಲಿ ಅಂದರೆ, ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟದ್ದರಿಂದ ನಾವು ಸಹ ಆತನಿಗಿದ್ದ ಭಾವನೆಯನ್ನೇ ಹಿಡಿದುಕೊಳ್ಳಬೇಕಂತ. ಅಂದರೆ ನಾವು ಶರೀರದಲ್ಲಿ ಬಾಧೆ ಪಡಬೇಕಂತೆ. ಈ ವಾಕ್ಯ ಹೀಗೆ ಹೇಳ್ತಾ ಇದೆಯಲ್ಲ ಬೇರೆ, ನಾವು ಶರೀರದಲ್ಲಿ ಬಾಧೆ ಪಡಬೇಕಾಗಿದೆ ಅಂತೆ. ಯಾಕೆಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಶರೀರದಲ್ಲಿ ಬಾಧೆ ಪಟ್ಟರೆ ಏನು ಬರುತ್ತೆ ಅಂದರೆ ಬೇರೆ ಭಕ್ತಿಯ ಜೀವಿತ ಬರುತ್ತೆ ಅಂತ. ದೇಹದ ಆಶಯಗಳನ್ನು ಪೂರೈಸಿಕೊಳ್ಳೋದಕ್ಕೆ ಇಷ್ಟಪಡದೆ ಈ ದೇಹದಿಂದ ದೇವರ ಪ್ರಭಾವವನ್ನು ಪ್ರಕಾಶಪಡಿಸೋದಕ್ಕೆ ಇಷ್ಟಪಡ್ತೀವಿ. ಶರೀರಕ್ಕೆ ಅನೇಕ ಕೋರಿಕೆಗಳಿದೆ ಪ್ರೇರೆ. ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಶತ್ರು ಎಂಬುದಾಗಿ ಕೇಳುವಾಗ ಅನೇಕರು ಹೇಳ್ತಾರೆ, ಹೊರಗಡೆ ದೇಶದವರು ನಮಗೆ ಶತ್ರು ರೀ, ಪಾಕಿಸ್ತಾನವರು ನಮಗೆ ಶತ್ರು ರೀ, ಪಕ್ಕದ ಮನೆಯವರು ನಮ್ಗೆ ಶತ್ರು ರೀ, ನಮ್ಮ ಸಂಬಂಧಿಕರಲ್ಲಿ ಕೆಲವರು ನಮ್ಮ ಶತ್ರು ರೀ ಅಂತಾರೆ. ನಿಜ ಹೇಳಬೇಕಂದ್ರೆ ನಮ್ಮ ಶತ್ರು ಬೇರೆ ಯಾರೂ ಅಲ್ಲ, ನಮ್ಮ ಈ ಶರೀರ ಆಗಿದೆ ಪ್ರೇರೆ. ಹೌದು, ಶರೀರದಲ್ಲಿ ಅನೇಕ ಕೋರಿಕೆಗಳಿದೆ. ಇದನ್ನು ದೇವರು ರೋಗದ ಮೂಲಕ ಸಾಯಿಸಬೇಕು. ಅಂದರೆ ಶರೀರದಲ್ಲಿ ಹುಟ್ಟುವಂಥ ಕೋರಿಕೆಗಳನ್ನು ರೋಗದ ಮೂಲಕ, ಅನೇಕ ಸಮಸ್ಯೆಗಳ ಮೂಲಕ, ನಿನ್ನ ಆಲೋಚನೆ ಆ ಕಡೆ ಈ ಕಡೆ ಡಿವೈಡ್ ಆಗಬಾರ್ದು ಅಂತ ದೇಹವನ್ನು ಬೆಂಡು ತೆಗಿತಾ ಇದ್ದಾರೆ ದೇವರು. ಹೌದಾ? ಬೆಂಡು ತೆಗಿತಾ ಇದ್ದಾರೆ. ಮಚ್ಚು ಚೂಪಾಗಿ ಬರಬೇಕಂತ ಚೆನ್ನಾಗಿ ಕಸಲಿಗನ್ನು ಕೊಟ್ಟು ಚೆನ್ನಾಗಿ ಬೆಂಡು ತೆಗಿತಾರೆ. ಯಾಕೆ ಚೂಪಾಗಬೇಕು ಅಂತ ಅನೇಕ ಪೆಟ್ಟುಗಳು ಬೀಳುತ್ತೆ. ಯಾಕೆ ಅದು ಹೊಡೆದ್ರೆ ಯಾವ ತುಂಡು ಹೊಡಿತಾರೋ ಆ ತುಂಡು 2 ಭಾಗ ಆಗಬೇಕು. ಅದೇ ರೀತಿ ಶತ್ರು ಜೊತೆ ನೀನು ಹೊಡೆದಾಡುವಾಗ ನೀನು ಎಷ್ಟು ಶಕ್ತಿಶಾಲಿ ಆಗಬೇಕಂದ್ರೆ, ಶತ್ರುವನ್ನ ಗರ್ಜಿಸಿ ನಿನ್ನ ಗರ್ಜನೆಗೆ ಆತನ ಗರ್ಜಿಸುವನಾಗಿದ್ದಾನೆ. ನಿನ್ನ ಒಂದು ಬಾಯಿಂದ ಬರುವಂಥ ವಾಕ್ಯಗಳಾಗಿರ್ಬೋದು, ನಿನ್ನ ಹೃದಯದಲ್ಲಿ ಓಡಾಡುವಂಥ ಪವಿತ್ರವಾದ ಆಲೋಚನೆಗಳಿಂದ ಆಗಿರ್ಬೋದು, ಶತ್ರು ನಿನ್ನ ಮುಂದೆ ನಿಲ್ಲಲಾರದಂತೆ ಓಡಬೇಕಂದ್ರೆ ಏನು ಮಾಡಬೇಕಂದ್ರೆ, ಕ್ರಿಸ್ತನು ತನ್ನ ಶರೀರದಲ್ಲಿ ಬಾಧೆ ಪಟ್ಟಂತೆ ನೀನು ಬಾಧೆ ಪಡಬೇಕು. ಅಂದರೆ ದೇಹಕ್ಕೆ ಅನೇಕವಾದಂಥ ವಿಧವಾದ ಸಮಸ್ಯೆಗಳು ಬರಬೇಕು, ನಿನ್ನ ಜೀವಿತದಲ್ಲಿ ಕಷ್ಟ ಬರಬೇಕು. ಅದೇನ ಈ ವಾಕ್ಯದ ಅರ್ಥ. ಹೌದು ಪ್ರೇರೆ, ಪೇತ್ರನು ಬರೆದಿರುವಂಥ ಪತ್ರಿಕೆಗಳು ಕಡಿಮೆನೇ ಆಗಿರ್ಬೋದು, ಆದರೆ ನಿಜವಾದ ಹೃದಯದ ಅಲಿಗೆಗೆ ನೆಟ್ಟುವಂಥ ಮಾತುಗಳನ್ನು ಮಾತನಾಡಿದ್ದೇನೆ ಅಂತ. ಎಷ್ಟು ಅದ್ಭುತವಾದ ಮಾತನಾಡಿ. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ಯಾಕೆಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆ ಪ್ರಕಾರ ಬದುಕದೆ ದೇವರ ಚಿತ್ತ. ರೋಗಗಳು, ಬಾಧೆಗಳು, ಸಮಸ್ಯೆಗಳಿದ್ದರೆ ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಡ್ತೀವಿ. ಶರೀರದ ಕೋರಿಕೆಗಳನ್ನು
ನಾವು ನೆರವೇರಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಪ್ರಿಯರೇ. ಸತ್ಯ ಇದು. ಅನೇಕರಿಗೆ ಅನುಭವ ಇರುತ್ತೆ. ಶರೀರದಲ್ಲಿ ಭಯಂಕರವಾದ ರೋಗಗಳು ಸಮಸ್ಯೆಗಳು ಬರುವಾಗ ನಿಜವಾಗ್ಲೂ ಶರೀರದ ಕೋರಿಕೆಗಳು ಅಂದರೆ ಈ ಲೋಕದ ಕಾಮವಿಲಾಸ ಆಗಿರ್ಬೋದು, ಈ ದೇಹಕ್ಕೆ ಸುಖ ಕೊಡುವಂಥ ರೀತಿಯಲ್ಲಿ ಆಗಿರ್ಬೋದು, ಈ ವಿಷಯದಲ್ಲಿ ನಾವು ಸೈತಾನನ್ನು ಸೋಲಿಸ್ತೀವಿ. ಗೊತ್ತಾ ನಿಮಗೆ? ಇದು ಗೊತ್ತಿಲ್ಲ ಪ್ರಿಯರೇ. ಅನೇಕರು ಅಮಾಯಕರು ಪ್ರಿಯರೇ, ಅಜ್ಞಾನಿಗಳು. ಕೇವಲ ಕೆಲವು ಸೇವಕರುಗಳು, ಕೆಲವು ಅಜ್ಞಾನಿಗಳು ರೋಗ ಸ್ವಸ್ಥತೆ ಮಾಡ್ತಾ ಇದ್ದೀವಂತ ಬಂದು ದೇವರು ಪರೀಕ್ಷೆ ಕೊಡ್ತಾರೆ. ಯೋಬನ ಜೀವನದಲ್ಲಿ ಪರೀಕ್ಷೆ ನಡೀತು. ಸೈತಾನನಿಗೆ ಅಪ್ಪಣೆ ಕೊಟ್ಟರು, ಇವನು ನಿಜವಾದ ಭಕ್ತನ ಅಥವಾ ಸುಳ್ಳು ಭಕ್ತನ ಪರೀಕ್ಷೆ ಮಾಡುವುದಕ್ಕೆ ನಾನು ಹೊಡಿತೀನಿ, ನಿನ್ನ ತಿರಸ್ಕಾರ ಮಾಡ್ತಾನೆ ಅಂತ ದೇವ್ರೆ ಅಂತ ಹೇಳಿದಾಗ ದೇವರು ಚಾಲೆಂಜ್ ಮಾಡ್ತಾರೆ. ಈ ದಿನ ನಮ್ಮ ಮಧ್ಯದಲ್ಲಿ ಚಾಲೆಂಜ್ ನಡೀತಾ ಇದೆ ದೇವ್ರದ್ದು. ಆದರೆ ನಾವೇನು ಮಾಡ್ತಾಯಿದ್ದೀವಿ? ಸೇವಕರು ಹೋಗಿ ಅಡ್ಡಪಡಿಸ್ತಾ ಇದ್ದೀವಿ. ದೇವರು ಬುದ್ಧಿ ಕಲಿಸೋದಕ್ಕೆ, ಪಾಠ ಕಲಿಸೋದಕ್ಕೆ ಅನೇಕ ವಿಶ್ವಾಸಿಗಳಿಗೆ ರೋಗಗಳು ಸಮಸ್ಯೆಗಳು ಕೊಡುವಾಗ ಬೈಬಲ್ ಗೊತ್ತಿಲ್ಲ ಪ್ರಿಯರೇ. ಅನೇಕ ಸೇವಕರು ಬೈಬಲ್ ಓದಲ್ಲ. ಯೂಟ್ಯೂಬಲ್ಲಿ ಏನೋ ಪ್ರಚಾರ ಮಾಡೋದನ್ನು ಕೆಲವೊಂದು ಅದ್ಭುತವಾದದ್ದು, ರಕ್ತ ಕುಸುಮ ರೋಗಿ, ಕುಷ್ಠರೋಗಿ ಓಡಿಸುವಂಥದ್ದು, ದೆವ್ವ ಓಡಿಸುವಂಥದ್ದು, ದಂಡು ಹಿಡಿದವರಿಗೆ ದೆವ್ವ ಓಡಿಸೋ, ಇದು ಕೇವಲ ಇದು ಏನಿದು? ಇದು ಬೈಬಲ್ ಏನಾದರೂ ಇದರಲ್ಲಿ ಐತಾ? ಅದು ಹೇಳೋದ್ರಲ್ಲಿ ಏನಾದರೂ ಹೊಸದೈತಾ? ಓದಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಈ ಥರ ಅದ್ಭುತ ನಡೆದೈತಾ, ಈ ಥರ 12 ವರ್ಷದ ಕುಸುಮಾಸಿ ಯೇಸು ಕ್ರಿಸ್ತನ ಮುಟ್ಟಲು ಸ್ವಸ್ಥಾಯಿತು, ದೆವ್ವ ಹಿಡಿದಂಥ ದಂಡದವನು ಯೇಸು ಕ್ರಿಸ್ತನ ಬಂದರೂ ಗುಣ ಆಯಿತು. ಇದೇನು ದೊಡ್ಡ ವಿಷಯ? ನಾವು ಓದಿದ್ರೆ ಗೊತ್ತಾಗ್ಬಿಡುತ್ತೆ. ಇದನ್ನು ವಿವರಣೆ ಮಾಡೋ ಅವಶ್ಯಕತೆ ಇಲ್ಲಪ್ಪ. ವಿವರಣೆ ಮಾಡೋದು ಅವಶ್ಯಕತೆ ಇಲ್ಲ. ಪೌಲನು ಬರೆದಿದ್ದಾನೆ, ಜ್ಞಾನಕ್ಕೆ ಮೀರುವಂಥ ವಾಕ್ಯಗಳು ಅದನ್ನು ಬಿಡಿಸಿ ಹೇಳಬೇಕು. ಅದು ನಿಜವಾದ ನೀವು ಬೈಬಲ್ ಸ್ಟಡಿ ಮಾಡಿದ್ದೀರಾ, ಇಲ್ಲ ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಂಡ್ರೆ ಅನ್ನೋದಕ್ಕೆ ಸಾರ್ಥಕತೆ. ಅರ್ಥ ಆಯ್ತಾ? ನೋಡಿಕೊಳ್ಳೋಣ ಎಂಥ ಸೇವಕರು ಇದ್ದಾರೆ ಅಂದರೆ 2 ಕೊರಿಂಥ 11ನೇ ಅಧ್ಯಾಯ 13ನೇ ವಚನ. 2 ಕೊರಿಂಥ 11ನೇ ಅಧ್ಯಾಯ 13ನೇ ವಚನ. ಆದರೆ ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ? ಸೈತಾನನು ತಾನೇ ಪ್ರಕಾಶವು ಉಳ್ಳ ದೂತನಂತೆ ವೇಷ ಹಾಕಿಕೊಳ್ಳುವಾಗ ಆತನ ಸೇವಕರು ಕೂಡ ನೀತಿವಂತರಾಗಿ ಕಾಣಿಸಲ್ಪಡ್ತಾರೆ. ದೊಡ್ಡ ದೊಡ್ಡ ವೇಷಧಾರಿಗಳಿದ್ದಾರೆ, ಕಳ್ಳಬೋಧಕರಿದ್ದಾರೆ. ಅದ್ಭುತ ಮಾಡ್ತಾ ಇದ್ದೀವಿ ನಾವು, ಅತಿಶಯ ಮಾಡ್ತಾ ಇದ್ದೀವಿ ಅಂತಾರೆ. ದೇವರ ಚಿತ್ತನ ಅದು ಇಲ್ವಾ ಅಂತ ತಿಳ್ಕೊಳ್ಳಲ್ಲ. ದೇವರು ನನ್ನ ಮಕ್ಳಿಗೆ ಪಾಠ ಕಲಿಸೋದಕ್ಕೆ ಅನೇಕರು ಶರೀರದ ಕೋರಿಕೆಗಳು ಒಳಗಾಗಿರ್ತಾರೆ. ಅವ್ರ ಬುದ್ಧಿ ಕಲಿಸೋದಕ್ಕೆ, ಪಾಠ ಕಲಿಸೋದಕ್ಕೆ ದೇವರು ಒಂದು ರೋಗ ಕೊಟ್ಟಿರ್ತಾನೆ. ನೀನು ಮಧ್ಯದಲ್ಲಿ ಬಂದು ಅದೇನು ಅಂತಾರೆ ಪ್ರಿಯರೇ, ಇವನು ಮಧ್ಯದಲ್ಲಿ ಬರ್ತಾನೆ. ದೇವ್ರದ್ದು ತಂದೆ ಮಕ್ಳದ್ದು ಏನೋ ಒಂದು ಇರುತ್ತೆ ಸಮಸ್ಯೆ, ಅವ್ರೇನೋ ರಾಜಿ ಆಯ್ತಾ ಇರ್ತಾರೆ. ಇವನು ಯಾವನೋ ಪಕ್ಕದ ಮನೆಯವನು ಬಂದುಬಿಟ್ಟು ಸೆಂಟ್ರಲ್ಲೇ ಬಂದು ಬಿಡಿಸ್ತಾರಂಗೆ. ಅಪ್ಪನ ಕೋಪ ಬರ್ತದೆ ಇಲ್ವೋ? ನಿಮ್ಗೆ ಎಷ್ಟು ಕೆಲಸ ಐತೆ ಅಷ್ಟು ನೋಡೋ, ಹೋಗಿ ನಿನ್ನ ಮನೆಗೆ ಅಂತ ಹೇಳ್ತಾರೆ. ಅದಕ್ಕೆ ನೀವೆಲ್ಲ ಪಾತಾಳಕ್ಕೆ ಹೋಗ್ತೀರಾ, ಜಾಗ್ರತೆ ಹುಷಾರ್. ವಿಶ್ವಾಸಿಗಳು ದೇವರ ಮಕ್ಕಳ ಮಧ್ಯದಲ್ಲಿ ತಂದೆ ರೋಗ ಕೊಡುವಂಥ ವಿಷಯದಲ್ಲಿ ಜಾಗ್ರತೆ ಇರಲಿ. ಅವ್ರೇನೋ ಮಾಡ್ಕೋತಾರೆ, ನೀವು ಸೆಂಟ್ರಲ್ ಹೋಗಬೇಡಿ. ಒದೆ ಬೀಳುತ್ತೆ ನಿಮ್ಗೆ ದೇವ್ರ ಕೈಯಲ್ಲಿ. ದೇವ್ರು ಯಾವ ರೀತಿ ರಿಪೇರಿ ಮಾಡ್ಬೇಕಂತ ಇರ್ತಾನೆ. ಇವ್ರ ಮಧ್ಯದಲ್ಲಿ ಹೋಗಿ ನಾವು ಅದ್ಭುತ ಮಾಡ್ತಾ ಇದ್ದೀವಿ, ನಾವು ಅತಿಶಯ ಮಾಡ್ತಾ ಇದ್ದೀವಿ, ದೊಡ್ಡ ಬೋಧಕರು ಅಂದ್ಕೊಂಡಿದ್ದೀವಿ. ಅಜ್ಞಾನಿಗಳು ನಿಜವಾಗ್ಲೂ ಕೆಲವರು, ಮೂಢರು, ಮತ್ತೆ ಇಲ್ಲದವರು. ದೇವರು ಏನೋ ಪಾಠ ಕಲಿಸ್ಬೇಕಂತ ಇದ್ರೆ ಅದ್ರಲ್ಲಿ ಬಂದು ಸೆಂಟ್ರಲ್ ಬಂದು ಎಲ್ಲ ಹಾಳು ಮಾಡಿರ್ತೀರ. ದೇವ್ರ ಪಾಠ ಕಲಿಸೋದಕ್ಕೆ ಅನೇಕ ಕಾರ್ಯಗಳನ್ನು ಮಾಡುವಾಗ ನೀವು ಮಧ್ಯದಲ್ಲಿ ಹೋಗಬೇಡ್ರಿ ಸೇವಕರೇ, ಮಧ್ಯದಲ್ಲಿ ಹೋಗಬೇಡಿ. ಹೋಗ್ಬೇಕಾದ್ರೆ ದೇವ್ರ ಹತ್ರ ಆಲೋಚನೆ ಕೇಳಿ. ದೇವರೇ, ಇಂಥವನಿಗೆ ಬಲಹೀನತೆ ಇದೆ, ನಿಮ್ಗೆ ಗೊತ್ತಲ್ಲ ದೇವರೇ. ನಿಮ್ಮ ಮಗನು ನಿಮ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನ ಅಥವಾ ಭಕ್ತಿಹೀನನಾಗಿದ್ದಕ್ಕೋಸ್ಕರ ನೀವು ಶಿಕ್ಷಿಸ್ತಾ ಇದ್ದೀರಾ. ನನಗೆ ಆಲೋಚನೆ ಕೊಡಿ ದೇವರೇ. ಒಂದು ವೇಳೆ ನಿಮ್ಮ ಹಸ್ತ ಇದರಲ್ಲಿದ್ದರೆ ನಾನು ಸೆಂಟ್ರಿಗೆ ಹೋಗಲ್ಲ ದೇವರೇ. ಸೈತಾನ ಏನಾದರೂ ಅವ್ನು ತೊಂದರೆ ಪಡಿಸ್ತಾ ಇದ್ರೆ ನಾನು ಹೋಯ್ತೀನಿ ದೇವರೇ, ನೀವು ಆಲೋಚನೆ ಕೊಡಿ ಅಂತ ದಾವಿದನ ಹಾಗೆ ಪ್ರತಿಯೊಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ದಾವಿದ ಸ್ವಂತ ಆಲೋಚನೆಯಿಂದ ಹೋಗಲ್ಲ, ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಏನು ಮಾಡ್ತಿರೋ ಏನು ಗೊತ್ತಿಲ್ಲ. ದೇವ್ರ ಹತ್ರ ಆಲೋಚನೆ ಕೇಳಿ ಮುಂದಕ್ಕೆ ಹೋಗಿ. ಅರ್ಥ ಆಯ್ತಾ? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಬೇರೆ ಪ್ರಾರ್ಥನೆ ಮಾಡಿಕೊಂಡು ತಂದೆ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನೀವು ನಿಮ್ಮ ಮಕ್ಕಳಿಗೆ ಪಾಠವನ್ನು ಕಲಿಸೋದಕ್ಕೆ ಅನೇಕ ರೋಗಗಳು ಕೊಡುವಾಗ ತಂದೆ ತಿಳಿಯದೆ ನಿಮ್ಮಿಂದ ಆರಿಸಲ್ಪಡದಂಥ ಅನೇಕ ತಂದೆ ಸುಳ್ಳು ಹೇಳುವಂಥ ಬೋಧಕರು
ನಿಮ್ಮ ಕಾರ್ಯದಲ್ಲಿ ಕೈಯನ್ನು ಹಾಕುತ್ತಿದ್ದಾರೆ. ನಿಮ್ಮ ಕೆಲಸವನ್ನು ಹಾಳು ಮಾಡುತ್ತಿದ್ದಾರೆ ತಂದೆ. ಅವರಿಗೆ ಬುದ್ಧಿ ಕೊಡಿ, ಒಳ್ಳೆ ಮನಸ್ಸನ್ನು ಕೊಡಿ. ಇದು ದೇವರ ಕಾರ್ಯ ಅಥವಾ ಸೈತಾನನ ಕಾರ್ಯವೆಂದು ತಿಳಿದುಕೊಳ್ಳುವ ಹಾಗೆ ವಿವೇಚಿಸುವಂಥ ಆತ್ಮವನ್ನು ಅನುಗ್ರಹಿಸಿ ಸಹಾಯ ಮಾಡಿದಂತೆ ಈ ಸುಳ್ಳು ಬೋಧಕರನ್ನು ಪಶ್ಚಾತ್ತಾಪ ಪಡುವ ಹಾಗೆ ಅವರ ಹೃದಯಗಳನ್ನು ಬದಲಾಯಿಸಿರಿ ತಂದೆ ಎಂದು ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡ್ತೇನೆ ತಂದೆ. ಆಮೇಲೆ